ಸದ್ಯಕ್ಕೆ ಸ್ಥಳದಲ್ಲಿ ಯಾವ ತರ ಪ್ರಕ್ರಿಯೆಗಳಾಗ್ತಾ ಇದೆ ಮಾಹಿತಿಯನ್ನು ಕೊಡೋದಕ್ಕೆ ಒನ್ಸ್ ಅಗೇನ್ ನಮ್ಮ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಗುಂಡಿ ಅಗಿಯುವಂತ ಕಾರ್ಯ ಆರಂಭ ಮಾಡಿದಾರಾ? ಮೊದಲಿಗೆ ಮಿನಿ ಹಿಟಾಚಿಯಿಂದ ಕಾರ್ಯಾಚರಣೆ ಆರಂಭ ಮಾಡ್ತಾ ಇದ್ದಾರೆ ಅಥವಾ ಮಾನವ ಶ್ರಮದಲ್ಲೇ ಗುಂಡಿ ಅಗಿಯೋ ಕಾರ್ಯ ಆರಂಭ ಆಗಿದೆಯಾ? ಏನಾಗ್ತಿದೆ ಸ್ಥಳದಲ್ಲಿ ಎಕ್ಸಾಕ್ಟ್ಲಿ? ಶರ್ಮಿತಾ, ಈಗಾಗಲೇ ಸ್ಪಾಟ್ ನಂಬರ್ 7 ಅನ್ನ ಅಗಿಯುವಂತ ಪ್ರಕ್ರಿಯೆ ಆಗ್ತಾ ಇದೆ. ಸುಮಾರು 3 ರಿಂದ 4 ಫೀಟ್ನವರೆಗೆ ಮಾನವ ಶ್ರಮದ ಮೂಲಕವಾಗಿ ಗುಂಡಿ ಅಗಿಯುವ ಪ್ರಕ್ರಿಯೆ ಆಗುತ್ತೆ. ಇನ್ ಕೇಸ್ ಅಲ್ಲಿ ಒಂದು ನೀರು ಸಿಕ್ಕರೆ ಅಥವಾ ಗುಂಡಿ ತೋಡಕ್ಕೆ ಬಹಳಷ್ಟು ಕಷ್ಟ ಆದರೆ ಆ ಸಂದರ್ಭದಲ್ಲಿ ಮಾತ್ರ ಅನಿವಾರ್ಯವಾಗಿ ಹಿಟಾಚಿಯನ್ನು ಬಳಸಿ ಗುಂಡಿಯನ್ನು ತೋಡಲಾಗುತ್ತೆ. ಸದ್ಯ ಸುಮಾರು 2 ರಿಂದ 3 ಫೀಟ್ನವರೆಗೆ ಕೇವಲ ಮಾನವ ಶ್ರಮದಿಂದ ಗುಂಡಿಯನ್ನು ತೋಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಸ್ವತಃ ಈಗ ಅಲ್ಲಿ ಜಿತೇಂದ್ರ ಕುಮಾರ್ ದಯಾಮ್ ಅವರೇ ನೋಡ್ಕೊಳ್ತಿರುವಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅಲ್ಲಿ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಮಣ್ಣು ರಫ್ ಇದ್ದಂಥ ಸಂದರ್ಭದಲ್ಲಿ ಅಥವಾ ಗರುಸಾದ ಮಣ್ಣಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಹಿಟಾಚಿಯನ್ನು ಬಳಸಲಾಗುತ್ತೆ. ಆದರೆ ತುಂಬ ಡೀಪ್ ತನಕ ಹಿಟಾಚಿಯನ್ನು ಬಳಸೋದು ಸಾಧ್ಯ ಇಲ್ಲ. ಸದ್ಯದ 1-3 ಫೀಟ್ವರೆಗೆ ಹಿಟಾಚಿಯನ್ನು ಬಳಸ್ಬೋದು. ಆನಂತರವಾಗಿ ಮಾನವ ಶ್ರಮದ ಮೂಲಕವಾಗಿ ಅಲ್ಲಿ ಕೆಲಸವನ್ನು ಮಾಡ್ಬೋದು. ಯಾಕೆಂದರೆ ಈಗಾಗಲೇ ಅನಾಮಿಕ ವ್ಯಕ್ತಿ ಕೊಟ್ಟಂಥ ಮಾಹಿತಿ ಪ್ರಕಾರವಾಗಿ ಎಲ್ಲವೂ ಕೂಡ ಇಲ್ಲಿ ಆಗ್ತಾ ಇರುವಂಥದ್ದು. ಸ್ಪಾಟ್ ನಂಬರ್ 7 ಅಲ್ಲಿ ಸದ್ಯಕ್ಕೆ ನೀವು ಫೋಟೋಗಳಲ್ಲಿ ಕೂಡ ಗಮನಿಸ್ತಾ ಇರ್ಬೋದು, ಸಾಕಷ್ಟು ಸಮತಟ್ಟಾದಂಥ ಪ್ರದೇಶ ಇದೆ. ಹಾಗಾಗಿ ಸುಮಾರು 3 ಫೀಟ್ನವರೆಗೆ ಹಿಟಾಚಿಯನ್ನು ಬಳಸಿ ಡಿಗ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ಆತನ ಕೊಟ್ಟಿರುವಂಥ ಹೇಳಿಕೆ ಪ್ರಕಾರವಾಗಿ ಎಷ್ಟು ಫೀಟ್ನ ಅಡಿಭಾಗದಲ್ಲಿ ನೀನು ಆ ಹೆಣವನ್ನು ಹೂತಿದ್ದಿ ಎಂಬ ಪ್ರಶ್ನೆಯನ್ನು ಕೇಳ್ತಾರೆ. ಆಗ ಆತ ಸುಮಾರು 3 ರಿಂದ 4 ಅಂತ ಹೇಳಿದರೆ 3 ಫೀಟ್ನವರೆಗೆ ಹಿಟಾಚಿಯನ್ನು ಬಳಸಲಾಗುತ್ತೆ. ಆನಂತರವಾಗಿ ಮಾನವ ಶ್ರಮದ ಮೂಲಕವಾಗಿ ಅಲ್ಲಿ ಮಣ್ಣನ್ನು ತೆಗೆಯುವಂಥ ಕೆಲಸಗಳು ಕೂಡ ಆಗ್ಬೋದು. ಯಾಕೆಂದರೆ 3 ಫೀಟ್ನವರೆಗೆ ಸಾಕ್ಷ್ಯನಾಶ ಅಥವಾ ಒಳಭಾಗದಲ್ಲಿರುವಂಥ ಅಸ್ಥಿಪಂಜರ ಅಥವಾ ಕಳೆ ಬರಕ್ಕೆ ಯಾವುದೇ ಹಾನಿ ಆಗದೆ ಇದೆ ಅಂಥೇಳಿ ಅಥವಾ ಹಾನಿ ಆಗೋದಿಲ್ಲ ಅಂಥೇಳಿ ದೃಢ ನಿರ್ಧಾರಕ್ಕೆ ಬಂದ ನಂತರವಾಗಿ ಮಾತ್ರ ಇಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ SIT. ಹಾಗಾಗಿ ಆ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಸುಮಾರು 3 ರಿಂದ 4 ಫೀಟ್ ನಂತರವಾಗಿ ಆ ಕಳೆಬರ ಇರ್ಬೋದೆಂಬ ಶಂಕೆಯನ್ನು ಆತ ವ್ಯಕ್ತಪಡಿಸಿದ. ಹಾಗಾಗಿ ಸುಮಾರು 3 ಫೀಟ್ನವರೆಗೆ ಕೇವಲ ಹಿಟಾಚಿಯನ್ನು ಬಳಸಿ ಆ ಮಣ್ಣನ್ನು ತೆಗಿತಾರೆ. ಆ ನಂತರವಾಗಿ ಮಾನವ ಶ್ರಮದ ಮೂಲಕ ಇಲ್ಲಿ ಮಣ್ಣನ್ನು ತೆಗೆಯುವಂಥ ಕೆಲಸಗಳು ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಸದ್ಯ ನೀವು ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಹಿಟಾಚಿಯನ್ನು ಬಳಸಿ ಅಲ್ಲಿ ಈಗ ಪ್ರಾರಂಭದ 3 ಫೀಟ್ಗಳನ್ನು ಮಣ್ಣು ತೆಗೆಯಲಾಗತ್ತೆ. ಯಾಕೆಂದರೆ ಅತ್ಯಂತ ವೇಗಗತಿಯಲ್ಲಿ ಇಲ್ಲಿ ಆ ಉತ್ಖನನ ಕಾರ್ಯ ಆಗಬೇಕು. ಯಾಕೆಂದರೆ ಪಾಯಿಂಟ್ ನಂಬರ್ 7 ಮತ್ತು ಪಾಯಿಂಟ್ ನಂಬರ್ 8ಗೆ ಪಾಯಿಂಟ್ ನಂಬರ್ 6 ಇಂದ ಪಾಯಿಂಟ್ ನಂಬರ್ 7ಗೆ ಕೇವಲ 10-15 ಮೀಟರ್ ಅಂತರ ಮಾತ್ರ ಇರುವಂಥದ್ದು. ಆದರೆ ಪಾಯಿಂಟ್ ನಂಬರ್ 7 ಇಂದ ಪಾಯಿಂಟ್ ನಂಬರ್ 8ಗೆ ಸುಮಾರು 30 ರಿಂದ 40 ಮೀಟರ್ ಅಂತರ ಇದೆ. ಆದರೆ ಈ ಎರಡೂ ಪ್ರದೇಶಗಳಿರುವಂಥದ್ದು ನೇತ್ರಾವತಿ ನದಿಯ ಪಕ್ಕದಲ್ಲಿ, ಅಂದರೆ ನೇತ್ರಾವತಿ ನದಿ ತೀರದಿಂದ ಕೇವಲ 10-15 ಮೀಟರ್ ಒಳಭಾಗದಲ್ಲಿ ಇರುವಂಥದ್ದು. ಜಾಸ್ತಿ ಡಿಗ್ ಮಾಡುವಂಥ ಸಂದರ್ಭದಲ್ಲಿ ನೀರು ಕಾಣಿಸ್ಕೊಳ್ಬೋದು ಮತ್ತು ಹಲವು ಸಾಕ್ಷ್ಯನಾಶಗಳು ನೀರು ಕಾಣಿಸ್ಕೊಂಡ ನಂತರವೂ ಕೂಡ ಆಗ್ಬೋದು. ಹಾಗಾಗಿ ಎಲ್ಲವೂ ಕೂಡ ಮುನ್ನೆಚ್ಚರಿಕಾ ಕ್ರಮದಿಂದ ಆಗ್ತಾ ಇರುವಂಥದ್ದು. ಸದ್ಯ ಮೊದಲ 3 ಫೀಟ್ನವರೆಗೆ ಹಿಟಾಚಿ ಮೂಲಕವೇ ಮಣ್ಣನ್ನು ತೆಗೆಯುವಂಥ ಪ್ರಕ್ರಿಯೆ ಪಾಯಿಂಟ್ ನಂಬರ್ 7 ಅಲ್ಲಿ ಆಗ್ತಾ ಇದೆ. ನಿನ್ನೆ ಪಾಯಿಂಟ್ ನಂಬರ್ 6 ಅಲ್ಲಿ ಇಡೀ ದಿನ ಕಾರ್ಯಾಚರಣೆಯನ್ನು ಮಾಡಲಾಯಿತು. ಮಧ್ಯಾಹ್ನ ಸುಮಾರು 1 ಗಂಟೆ ವೇಳೆಗೆ ಕಳೆಬರ ಸಿಕ್ಕರೂ ಕೂಡ ಸುಮಾರು ಸಂಜೆ 7:30ರವರೆಗೆ FSLನವರು ಸ್ಥಳ ಮಹಜರು ಮಾಡಿದರು. ಪಂಚನಾಮೆಯನ್ನು ಕೂಡ ಪಡ್ಕೊಂಡ್ರು. ಹಲವು ಅಧಿಕಾರಿಗಳ ಸಹಿ ಜೊತೆಗೆ ಅವರ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡಿದ್ರು. ಕಾರ್ಮಿಕರ ಹಲವು ಮಾಹಿತಿಗಳನ್ನು ಕೂಡ ಇಲ್ಲಿ FSL ಅವರು ಪಡ್ಕೊಂಡಿದ್ರು. ಯಾಕೆಂದರೆ ಮುಂದಿನ ತನಿಖೆಗೆ SITಯ ಮುಂದಿನ ತನಿಖೆಗೆ ಎಲ್ಲ ಅಂಶಗಳು ಕೂಡ ಬೇಕಾಗತ್ತೆ. ಹಲವು ಸೂಕ್ಷ್ಮ ವಿಚಾರಗಳು ಕೂಡ ಮುಂದಿನ ತನಿಖೆಯಲ್ಲಿ ಮೇಜರ್ ರೋಲನ್ನು ಪಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಸುಮಾರು 7:30ರ ತನಕ ನಿನ್ನೆ ಪಾಯಿಂಟ್ ನಂಬರ್ 6 ಅಲ್ಲಿ ಸಿಕ್ಕಂಥ ಕಳೆಬರದ ಸಂಗ್ರಹವನ್ನು ಮಾಡಲಾಗಿದೆ. ಸುಮಾರು 2 ಬಾಕ್ಸ್ಗಳಲ್ಲಿ ಅವುಗಳನ್ನು ಕೊಂಡೊಯ್ಯಲಾಯಿತು. ಸದ್ಯ ಬಂದಂಥ ಮಾಹಿತಿ ಪ್ರಕಾರವಾಗಿ ಬೆಂಗಳೂರಿನ FSL ಆಫೀಸಿಗೆ ಅದನ್ನು ರವಾನೆ ಮಾಡಲಾಗುತ್ತೆ. ಯಾಕಂದರೆ ಬಹಳ ಸೂಕ್ಷ್ಮವಾದ ಪ್ರಕರಣ ಮತ್ತು ಬಹಳ ಗಂಭೀರತೆಯನ್ನು ಒಳಗೊಂಡಂಥ ಪ್ರಕರಣ ಇದಾಗಿರೋ ಕಾರಣಕ್ಕಾಗಿ ರಾಷ್ಟ್ರ ಮಟ್ಟದಲ್ಲಿ ಜನ ಇದನ್ನು ನೋಡ್ತಾ ಇರುವಂಥ ಕಾರಣಕ್ಕಾಗಿ ಉನ್ನತ ಮಟ್ಟದ ತಜ್ಞ ಅಧಿಕಾರಿಗಳಿಂದ ಈ FSL ವರದಿಯನ್ನು ಸಿದ್ಧಪಡಿಸಲಾಗುತ್ತೆ. ಈ ನಿಟ್ಟಿನಲ್ಲಿ ನಿನ್ನೆ ತೆಗೆದಂಥ ಮೂಳೆಗಳ ಅಂಶಗಳನ್ನು ನೇರವಾಗಿ ಮಂಗಳೂರಿಂದ ಬೆಂಗಳೂರಿಗೆ ರವಾನೆಯನ್ನು ಮಾಡಲಾಗ್ತಾ ಇದೆ ಎಂಬ ಮಾಹಿತಿಗಳು ಕೂಡ ಸದ್ಯಕ್ಕೆ ಬರ್ತಾ ಇರುವಂಥದ್ದು. ಶರ್ಮಿತಾ, ಕಳೆದ ಅರ್ಧ ಮುಕ್ಕಾಲು ಗಂಟೆಯಿಂದ ಸ್ಪಾಟ್ ನಂಬರ್ 7ನ ಉತ್ಖನನ ಕಾರ್ಯ ಆರಂಭಗೊಂಡಿರುವಂಥದ್ದು. ಕಾರ್ಮಿಕರು ಕೂಡ ಅಲ್ಲಿದ್ದಾರೆ. ಸದ್ಯಕ್ಕೆ ಹಿಟಾಚಿ ಮೂಲಕವಾಗಿ ಮೊದಲ 3 ಫೀಟನ್ನು ಅಗಿಯುವಂಥ ಪ್ರಕ್ರಿಯೆ ಆ ಭಾಗದಲ್ಲಿ ಆಗ್ತಾ ಇರುವಂಥದ್ದು. ನಿನ್ನೆ ಥರನೇ
ಸ್ಪಾಟ್ ನಂಬರ್ 7 ಅಲ್ಲಿ ಕೂಡ ಮೂಳೆಗಳು ಅಥವಾ ಮಾನವನ ಕೆಲ ಭಾಗಗಳು ಸಿಕ್ಕರೆ, ಕಳೇಬರ ಸಿಕ್ಕರೆ ಏನು ಮಾಡಬೇಕು ಎಂಬ ಪ್ರಶ್ನೆಗೂ ಕೂಡ ಸಿದ್ಧರಾಗಿ ಇಲ್ಲಿ ಅಧಿಕಾರಿಗಳು ಬಂದಿದ್ದಾರೆ. ಯಾಕೆಂದರೆ ಸ್ಪಾಟ್ ನಂಬರ್ 7ಗೆ ಇಳಿಯುವಂಥ ಭಾಗ ಅದನ್ನು ನೇತ್ರಾವತಿ ನದಿಯ ಪಕ್ಕದ ಕಾಡದಾರಿಯಲ್ಲಿ ಬರಬೇಕು. ಆ ಕಾಡದಾರಿಯಲ್ಲೇ FSL ತನ್ನ ವಾಹನವನ್ನು ಸಿದ್ಧಪಡಿಸಿಕೊಂಡಿರುವಂಥದ್ದು. ಇನ್ ಕೇಸ್ ಸ್ಪಾಟ್ ನಂಬರ್ 7 ಅಲ್ಲಿ ಕಳೇಬರದ ಅಂಶಗಳು ಸಿಕ್ಕರೆ ಅದನ್ನು ಸಂಗ್ರಹ ಮಾಡೋದು ಕೂಡ ಬಹಳ ಅತ್ಯಮೂಲ್ಯವಾಗುತ್ತೆ. ಅದನ್ನು ಒಂದು ಬಾಕ್ಸ್ನಲ್ಲಿ ಸೀಲ್ ಮಾಡಲಾಗುತ್ತೆ. ಆನಂತರವಾಗಿ ಅದನ್ನು ಒಂದು ಸ್ಯಾಂಪಲನ್ನು ತೆಗೆಯಲಾಗುತ್ತೆ, ಮತ್ತೆ ಅದನ್ನು ರವಾನೆ ಮಾಡುವಂಥ ಕೆಲಸಗಳು ಕೂಡ ಆಗ್ಬೋದು. ಹಾಗಾಗಿ ನೇತ್ರಾವತಿ ನದಿಯ ಒಂದು ಬದಿ ಅಂದರೆ ಕಾಡದಾರಿಯನ್ನು ಸಂಪರ್ಕಿಸುವಂಥ ಭಾಗದಲ್ಲಿ FSLನ ವಾಹನ ಕೂಡ ಸಿದ್ಧವಾಗಿರುವಂಥದ್ದು. 3/4 ಗಂಟೆಯಿಂದ ಈ ಪ್ರೊಸೀಜರ್ ಆಗ್ತಾ ಇದೆ. ಇನ್ನೇನು 1 ಗಂಟೆ ಒಳಭಾಗದಲ್ಲಿ ಒಂದು ನೈಜ ಚಿತ್ರಣ ಸ್ಪಾಟ್ ನಂಬರ್ 7 ಹೊರಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಸ್ಪಾಟ್ ನಂಬರ್ 7ನ ಮೂಲಗಳು ಕೊಟ್ಟಿರುವಂಥ ಮಾಹಿತಿ ಪ್ರಕಾರವಾಗಿ ಸುಮಾರು 1.5-2 ಫೀಟ್ನಷ್ಟು ಹಿಟಾಚಿಯಿಂದ ಮಣ್ಣನ್ನು ತೆಗೆಯುವಂಥ ಕೆಲಸಗಳು ಕೂಡ ಆಗಿದೆ. ನಾವು ಫೋಟೋಗಳಲ್ಲಿ ಸ್ಪಷ್ಟವಾಗಿ ಗಮನಿಸಿದಾಗ ಕೇವಲ 4-5 ಅಡಿ ಅಗಲ ಇರುವಂಥದ್ದು. ಈ ನಿಟ್ಟಿನಲ್ಲಿ ಆ ಪ್ರಕ್ರಿಯೆ ಸದ್ಯಕ್ಕೆ ಮುಂದುವರಿತಿರುವಂಥದ್ದು. ಶರ್ಮಿತಾ, ನೋಡೋಣ ಕುತೂಹಲ 7ನೇ ಪಾಯಿಂಟ್ನಲ್ಲಿ ಏನಾಗುತ್ತೆ ಅಂತ ಹೇಳಿ ಕುತೂಹಲದ ಘಟ್ಟ ತಲುಪಿದೆ. ಒಟ್ಟಿನಲ್ಲಿ ಈ ಪ್ರಕರಣ ಇವತ್ತು ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಕಿಶನ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.